ಕೊಲೆ ಗ್ಯಾಂಗನ್ನು ನಂಬಿ ಈಗ ನಡು ನೀರಿನಲ್ಲಿ ಕೈ ಬಿಟ್ಟಿದ್ದಾರೆ ಅನ್ನೋ ಭಾವನೆ ಆವರಿಸಿರೋದು ಸುಜಾತಾ ಭಟ್ಗೆ. ಸುಜಾತಾ ಭಟ್ಗೂ ಕೂಡ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅನನ್ಯ ಭಟ್ ನಾಪತ್ತೆ ಪ್ರಕರಣದಲ್ಲಿ ಸುಜಾತಾ ಭಟ್ ವಿಚಾರಣೆಯಲ್ಲಿ ಪ್ರಶ್ನೆಗಳ ಸುರಿಮಳೆ ಆಯಿತು. ಈ ವೇಳೆ ಹೇಳಿರುವ ಹೇಳಿಕೆಗೆ ಸಾಕ್ಷ್ಯ ನೀಡದೇ ಇದ್ದರೆ ಮುಂದಿನ ಕ್ರಮ ಜರುಗಿಸೋದಕ್ಕೆ ಎಸ್ಐಟಿ ನಿರ್ಧಾರ ಮಾಡಿಕೊಂಡಿದೆ ಎನ್ನಲಾಗಿದೆ. ಸೊ ಇದೇ ಪ್ರಶ್ನೆಗಳನ್ನು ಸುಜಾತಾ ಭಟ್ ಅವರಿಗೆ ಏನೇನು ಕೇಳಿದ್ದಾರೆ ಅಂತ ಕೂಡ ನೋಡ್ಬಿಡೋಣ. ಆಮೇಲೆ ಸುಜಾತಾ ಭಟ್ ಈ ಅನನ್ಯ ಭಟ್ ವಿಚಾರದಲ್ಲಿ ಅಥವಾ ಟೈಮ್ ಲೈನ್ ವಿಚಾರದಲ್ಲಿ ಏನೆಲ್ಲ ಹೇಳಿಕೆಯನ್ನು ಎಸ್ ಐ ಟಿ ಮುಂದೆ ದಾಖಲಿಸಿದ್ದಾರೆ ಅನ್ನೋದು ಕೂಡ ನೋಡೋಣ. ಸೊ ಸುಜಾತಾ ಭಟ್ ಏನೇನು ಹೇಳಿದ್ದಾರೆ ಅಂದರೆ, ಈ ಅನನ್ಯ ಭಟ್ ಸ್ಟೋರಿ ಕೇಳಿದಾಗ ಒಂದು ಸಲ ಬದುಕಿದ್ದಾಳೆ ಅಂತ ಅಂತಾರೆ, ಒಂದು ಸಲ ಸತ್ತೋಗಿದ್ದಾಳೆ ಅಂತ ಅಂತಿದ್ರು. ಆಮೇಲೆ ಅನಿಲ್ ಭಟ್ ಕೇಳಿದಾಗ ಅವರು ಕೂಡ ತೀರ್ಕೊಂಡಿದ್ದಾರೆ. ಅರುಣ್ ವಿಮಲಾ ಹತ್ರ ಮಗಳನ್ನ ಸಾಕ್ತಿದೆ ಅಂತ ಅಂದರು. ಸರಿ, ಅವ್ರ ಅಡ್ರೆಸ್ ಕೊಡಿ ಅಂದರೆ ಅವರೂ ತೀರು ಹೋಗಿದ್ದಾರೆ ಅಂತ ಹೇಳಿದ್ರು. ಕೋಲ್ಕತ್ತಾದಲ್ಲಿ ನಾನು ಸ್ಟೆನೋಗ್ರಫಿ ಮಾಡ್ತಿದ್ದೆ CBIನಲ್ಲಿ ಅಂತ ಹೇಳಿದಾಗ ಎಲ್ಲಿ ವಾಸ ಇದೆ ಅಂತ ಕೇಳಿದ್ರೆ ಸೇಟು ಮನೆಯಲ್ಲಿ ಅಂದರು. ಅವ್ರ ವಿಳಾಸ ಅಥವಾ ಅವ್ರ ಕುಟುಂಬಸ್ಥರ ಬಗ್ಗೆ ಮಾಹಿತಿ ಕೊಡಿ ಅಂದರೆ ಅವರು ಸತ್ತೋಗಿದ್ದಾರೆ ಅಂತ. ನಿಮಿಷಕ್ಕೊಂದು ಕ್ಯಾರೆಕ್ಟರ್ಗಳ ಸೃಷ್ಟಿ ಮಾಡ್ತಾ SIT ಅಧಿಕಾರಿಗಳೇ ಈಕೆ ನಿಜವಾಗ್ಲೂ ಮಾನಸಿಕ ಸ್ಥಿಮಿತದಲ್ಲಿ ಇದ್ದಾರಾ ಇಲ್ವಾ ಅನ್ನೋ ಪ್ರಶ್ನೆ ಬರೋ ರೀತಿ ಮೂಡ್ತಾ ಇದೆಯಂತೆ ಅವ್ರಿಗೆ. ಯಾಕಂದರೆ 5 ನಿಮಿಷಕ್ಕೆ ಹೇಳಿದ ಸ್ಟೇಟ್ಮೆಂಟನ್ನು ವಾಪಸ್ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳೋದು, ಇನ್ಯಾವುದೋ ಕ್ಯಾರೆಕ್ಟರ್ನ ಪರಿಚಯ ಮಾಡೋದು, ಸತ್ತವ್ರನ್ನ ಇಟ್ಕೊಂಡು ಒಂದು ಕಥೆಯನ್ನು ಬೇಸಿಕಲಿ ಇವರು ಹೆಣಿತಾ ಇದ್ದಾರೆ ಅನ್ನೋ ಪ್ರಶ್ನೆ ಬರೋ ಥರ ಆಗಿದೆ.